ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಹೊಸ ನಿರ್ಧಾರನ ತಗೊಂಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯಲ್ಲಿ ಒಂದು ಹೊಸ ಬದಲಾವಣೆಯನ್ನು ತಂದಿದ್ದಾರೆ. ಹಾಗಾದ್ರೆ ಇನ್ನು ಮುಂದೆ ನಿಮಗೆ ಯಾವ ರೀತಿ ಹಣ ಬರುತ್ತೆ, ಹಣ ಪಾವತಿಯಲ್ಲಿ ನಿಮಗೆ ಯಾವ ರೀತಿ ಒಂದು ಬದಲಾವಣೆಗಳನ್ನ ತಂದಿದ್ದಾರೆ ರಾಜ್ಯ ಸರ್ಕಾರದಿಂದ, ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ 3 ತಿಂಗಳಿಂದ ಹಣಕ್ಕೆ ವೆಯ್ಟ್ ಮಾಡ್ತಾ ಇರಾ, ಆ ಒಂದು ಸಂದರ್ಭದಲ್ಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದು ಪಾವತಿಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ ಅಂತ ರಾಜ್ಯ ಸರ್ಕಾರದವರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆನೇ ಬಂದ್ಬೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಿದ್ರಿ. ಆದರೆ ಕಳೆದ 3 ತಿಂಗಳಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1 ರೂಪಾಯಿ ಕೂಡ ಬಂದಿರಲ್ಲ. ಯಾಕೆಂದ್ರೆ ರಾಜ್ಯ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆಯ ಹಣನ 3 ತಿಂಗಳಿಂದ ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಅನ್ನೋ ಒಂದು ರೀಸನ್ ಕೂಡ ನಮಗೆ ಗೊತ್ತಿಲ್ಲ. ಈ ಒಂದು ಸಂದರ್ಭದಲ್ಲೇ ರಾಜ್ಯ ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ ಒಂದು ದೊಡ್ಡ ನಿರ್ಧಾರನ ತಗೊಂಡಿದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿ ಆಗ್ತಿತ್ತಲ್ಲ, ಆ ಒಂದು ಪ್ರೋಸೆಸ್ಸಲ್ಲೇ ಒಂದು ದೊಡ್ಡ ಬದಲಾವಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಳೆದ ಒಂದು ಏನು ಹಣ ಬರ್ತಿತ್ತಲ್ಲ 4-5 ತಿಂಗಳಿಂದ ಆಗಿರ್ಬೋದು ಅಥವಾ 1 ವರ್ಷದಿಂದ ಆಗಿರ್ಬೋದು, ನಿಮಗೆ ಆ ಒಂದು ಹಣ ಬರುವಂಥ ಪ್ರೋಸೆಸ್ ಯಾವ ರೀತಿ ಇತ್ತು ಅಂತ ನೀವು ತಿಳ್ಕೊಂಡ್ರೆ ಇವಾಗ ನಿಮಗೆ ಏನು ಬದಲಾವಣೆ ಆಗ್ತಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಿಮಗೆ ಹಣ ಯಾವ ರೀತಿ ಬರ್ತಿತ್ತಂದರೆ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಂದ್ಬಿಟ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣನ ಕಂಟ್ರೋಲ್ ಮಾಡುತ್ತೆ. ಯಾರ್ಯಾರಿಗೆ ಹಣ ಹೋಗಬೇಕು, ಎಷ್ಟು ಹಣ ಹೋಗಬೇಕು ಅದೆಲ್ಲ ಅವ್ರು ನೋಡ್ಕೋತಿದ್ರು ಇಷ್ಟು ದಿನ. ಅವ್ರೇನು ಮಾಡ್ತಿದ್ರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನು ಮಾಡ್ತಿತ್ತಂದ್ರೆ ಇಲ್ಲಿ ಈ ತಿಂಗಳು ಇಷ್ಟು 1,000 ಕೋಟಿ ಬೇಕಾಗುತ್ತೆ ಮಹಿಳೆಯರಿಗೆ ಹಣನ ಬಿಡುಗಡೆ ಮಾಡೋಕ್ಕೆ ಅಂತ ಹಣಕಾಸು ಇಲಾಖೆ ಏನಿದೆಯಲ್ಲ ಸರ್ಕಾರದಲ್ಲಿ, ಆ ಒಂದು ಡಿಪಾರ್ಟ್ಮೆಂಟ್ಗೆ ಒಂದು ಕೊಟೇಶನ್ನ ಕಳಿಸಿದ್ರು. ಅಲ್ಲಿ ಅಪ್ರೂವ್ ಆಗ್ತಿತ್ತು ಎಲ್ಲ ಕೂಡ ಬಿಲ್ಲು. ಅದೆಲ್ಲ ಕೂಡ ಅಪ್ರೂವ್ ಆದಮೇಲೆ ಏನಾಗ್ತಿತ್ತು ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬರ್ತಿತ್ತು. ಅದಾದಮೇಲೆ ಡಿಸ್ಟ್ರಿಕ್ಟ್ ವೈಸ್ ಎಲ್ಲ ಕೂಡ ಹಣ ಹೋಗಿ ನಿಮಗೆ ಹಣ ಬಂದು ಜಮೆ ಆಗ್ತಿತ್ತು. ಇವಾಗ 15ನೇ ಕಂತುವರೆಗೂ ಕೂಡ ನೀವು ಈ ರೀತಿ ಹಣನ ರಿಸೀವ್ ಮಾಡ್ಕೊಂಡ್ರಿ. ಈ ರೀತಿ ಮಾಡೇ ನಿಮಗೆ ಇನ್ನೂ 3 ತಿಂಗಳು ಹಣ ಬಂದಿಲ್ಲ. ಇವಾಗ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣನ ಬಿಡುಗಡೆ ಮಾಡೋಕ್ಕೆ ಹೊರೆ ಆಗ್ತಿದೆ ಅಂದ್ಬಿಟ್ಟು ಇದನ್ನ ಇನ್ನೂ ಸಿಂಪಲ್ ಆಗಿ ಮಾಡಬೇಕು ಅಂತ ಈ ಒಂದು ನಿರ್ಧಾರನ ತಗೊಂಡಿದ್ದಾರೆ. ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಈ ರೀತಿ ಬರ್ತಿತ್ತಲ್ಲ, ಈ ಒಂದು ಪ್ರೋಸೆಸ್ಸಲ್ಲಿ ಒಂದು ಮೇಜರ್ ಆಗಿ ಒಂದು ಬಿಗ್ ಚೇಂಜಸ್ನ ತಂದಿದ್ದಾರೆ ಅಂತ ಹೇಳ್ಬೋದು. ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿ 15ನೇ ಕಂತುವರೆಗೂ ಕೂಡ ಹಣ ಬಂದಿದೆ. ಈ ಒಂದು ಚೇಂಜಸ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ತಿಂಗಳಿಂದ ಇಂಪ್ಲಿಮೆಂಟ್ ಆಗ್ತಿದೆ. ಹಾಗಾದರೆ ಏನು ಚೇಂಜಸ್ ಮಾಡ್ತಾ ಇದ್ದಾರೆ? ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆನ್ಲೈನಲ್ಲಿ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟಿಗೆ ಬರ್ತಿತ್ತಲ್ಲ, ಆ ರೀತಿನೇ ಹಣ ಬರುತ್ತೆ ಇನ್ನು ಮುಂದೆ, ಅಥವಾ ನೀವು ಆಫ್ಲೈನಲ್ಲಿ ಹೋಗಿ ಏನಾದರೂ ಈಸ್ಕೋಬೇಕಾದ್ರೆ ಕೆಲವು ಆಫೀಸಲ್ಲಿ ಹೋಗಿ ಅನ್ನೋದು ಕೂಡ ನಿಮಗೆ ಡೌಟ್ ಇರುತ್ತೆ. ಇಲ್ಲಿ ನಿಮಗೆ ಇನ್ನು ಮುಂದೆ ಏನಾಗುತ್ತೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ಕಾರ್ಯದರ್ಶಿಯಿಂದ ನಿಮಗೆ ಡೈರೆಕ್ಟಾಗಿ ಮಹಿಳೆಯರ ಖಾತೆಗೆ DBT ಮುಖಾಂತರ ನಿಮಗೆ ಹಣಗಳು ಬಂದು ಜಮೆ ಆಗ್ತಿತ್ತು. ಇದರಲ್ಲಿ ಯಾವುದೇ ಥರದ ಮಧ್ಯವರ್ತಿ ಆಗಿರಲಿ ಏನು ಕೂಡ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಎಲ್ಲರೂ ಕೂಡ ಈಸಿಯಾಗಿ ಹಣನ ಪಡ್ಕೋತಿದ್ರೆ. ಇವಾಗ ಇದರಲ್ಲಿ ಇನ್ನೊಂದು ಸ್ಟೆಪ್ನ ಆ್ಯಡ್ ಮಾಡ್ತಾ ಇದೆ. ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾಗುತ್ತೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಒಂದು ಕೊಟೇಶನ್ ಹೋಗುತ್ತೆ ಹಣಕಾಸು ಇಲಾಖೆಗೆ. ಹಣಕಾಸು ಇಲಾಖೆ ಕಡೆಯಿಂದ ಹಣ ಏನು ಬಿಡುಗಡೆ ಆಗಬೇಕಾಗಿತ್ತಲ್ಲ ಅದು ಅಪ್ರೂವ್ ಆಗಿದ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲಿ ಕಾರ್ಯದರ್ಶಿ ಅಕೌಂಟಿಂದ ಏನಾಗುತ್ತೆ ಅಂದರೆ ಇವಾಗ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಡೈರೆಕ್ಟಾಗಿ ಬರಲ್ಲ. ಅದೇನು ಮಾಡ್ತಾರೆ ಅಂದರೆ ಇನ್ನು ಮುಂದೆ ತಾಲೂಕು ಪಂಚಾಯಿತಿ ಅಂತ ಏನಿರುತ್ತಲ್ಲ ನಿಮ್ಮ ಒಂದು ಜಿಲ್ಲೆಗಳಲ್ಲಾಗಿರ್ಬೋದು ತಾಲೂಕಲ್ಲಾಗಿರ್ಬೋದು, ಅಲ್ಲಿಗೆ ಹೋಗಿ ಹಣ ಹೋಗಿ ಜಮೆ ಆಗುತ್ತೆ. ಆ ತಾಲೂಕ್ ಪಂಚಾಯಿತಿಯವ್ರು ಏನು ಮಾಡ್ತಾರೆ ಅಂದರೆ ಆ ಒಂದು ತಾಲೂಕಲ್ಲಿ ಎಷ್ಟು ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರ್ತಾರೆ ಅವ್ರ ಅಕೌಂಟ್ಗಳನ್ನ ಅವ್ರು ನೋಡಿಕೊಂಡು ಅವರು ಹಣನೇ ಜಮೆ ಮಾಡಬೇಕಾಗುತ್ತೆ. ಇನ್ನು ಮುಂದೆ ನೀವು ಹಣ ಬಂದಿಲ್ಲ ಅಂದರೆ ನೀವು ತಾಲೂಕು ಪಂಚಾಯಿತಿಯಲ್ಲಿ ಕೇಳ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಿಸ್ಟಮ್ನ ತರ್ತೀವಿ ಅಂತ ಹೇಳಿದರೆ ಇದು ಮುಂದಿನ ತಿಂಗಳಿಂದನೇ ಇಂಪ್ಲಿಮೆಂಟ್ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಇದನ್ನ ಪಬ್ಲಿಕ್ ಟಿವಿಲೂ ಕೂಡ ಆಗಲೇ ನ್ಯೂಸ್ ಬಂದಿದೆ, ಪ್ರೂಫು ಕೂಡ ಇಲ್ಲಿ ಹಾಕಿದ್ದೀನಿ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಪಡಿತವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಕರೆಕ್ಟಾಗಿರುವಂಥ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.